ಸೊ ಈಗ 25ರಿಂದ 35 ಅಂತ ನೋಡೋಣ, 35 ಅಥವಾ 40 ಈ ವಯಸ್ಕರಿಗೆ ನಾವು ಹೇಳಬಹುದಾದ ಒಂದಷ್ಟು 25ರಿಂದ 35 ತನಕ ನೀವು ನಿಮ್ಮ ವೃತ್ತಿ ಯಾವುದಿರಬೇಕು ಅಂತ ಆಯ್ಕೆ ಮಾಡಬೇಕು ಭಾಳ ಮುಖ್ಯವಾಗಿ. ಅಂದರೆ ಅಲ್ಲೇ ನಾವು ಚಾಯ್ಸ್ ಮಾಡೋದು. ನನಗೆ ಇವತ್ತು ನಾನು ರಿಗ್ರೆಟ್ ಏನಂದರೆ, ನಾನು ಓದುವ ಹೊತ್ತಿಗೆ ಇವತ್ತು ಏನೆಲ್ಲ ಅವಕಾಶಗಳಿದ್ವಲ್ಲ, ಅವಕಾಶಗಳು ಯಾವುದೂ ಇರಲಿಲ್ಲ. ನನಗೆ ಏನು ಆಗಬೇಕು ಅಂದ್ಕೊಂಡಿದ್ದೆ ಅದಾಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ನಮ್ಮ ಊರು, ಹಳ್ಳಿ, ಅಲ್ಲಿಯ ಸ್ಕೂಲು, ಅಲ್ಲಿಯ ಶಿಕ್ಷಣ, ಬಹುಶಃ ಇಷ್ಟು ಶಿಕ್ಷಣ ಇದ್ದರೆ, ಅಂದರೆ ಶಿಕ್ಷಣ ಸಂಸ್ಥೆಗಳು ಓಪನಿಂಗ್ಸ್ ಎಲ್ಲ ಇದ್ದರೆ ನಾನು ಇನ್ನೇನೋ ಆಗ್ತಿದ್ದೆ ಅಂತ. ನಾನು ಇನ್ನೇನೋ ಆಗ್ತಿದ್ದೆ ಅಂತೇಳಿ ಆಮೇಲೆ ಪಶ್ಚಾತ್ತಾಪ ಪಡೋ ಬದಲು 25ರಿಂದ 35 ತನಕ ನಿಮ್ಮ ವೃತ್ತಿಯನ್ನು ಒಂದು 5 ಪ್ರಯೋಗ ಮಾಡ್ಬೋದು ಮನುಷ್ಯ. ಇದು ಮಾಡ್ತೀನಿ 3 ವರ್ಷ ಎಲ್ಲ. ಒಂದು ಲೈಫ್ ಈಸ್ ಎಲ್ಸ್ವೇರ್ ಅಂತಾರೆ. ಆ ಲೈಫ್ ಈಸ್ ಎಲ್ಸ್ವೇರ್ ಅಂತ 5 ಸಲ ಅನಿಸ್ಬೋದು. ಲೈಫ್ ಲಾಂಗ್ ಅನಿಸಿದರೆ ಅವನು ಅನ್ಹ್ಯಾಪಿ ಆಗಿರ್ತಾನೆ. ಈಗ ನಾನು ಈಗ ಕೂತ್ಕೊಂಡು ಇಲ್ಲ ದಿಸ್ ಈಸ್ ನಾಟ್ ಮೈ ಪ್ರೊಫೆಷನ್, ನಾನು ಜರ್ನಲಿಸಮ್ ಬಿಟ್ಟು ಇನ್ನೇನೋ ಮಾಡಬೇಕಾಗಿತ್ತು ಅಂತ ಈಗ ಅನಿಸಿದರೆ ನಾನು ಅನ್ಹ್ಯಾಪಿ ಅಂತ ಅಂದ್ಕೋಬೇಕು. ಬಟ್ ನಾನು 13 ವೃತ್ತಿಗಳನ್ನು ಮಾಡಿ ಜರ್ನಲಿಸಮ್ನ ಆರಿಸ್ಕೊಂಡಿದ್ದು. ಸೊ ನಾನು 13 ಪ್ರಯೋಗ ಮಾಡಿದ್ದೀನಿ. ಸೊ ಅದೊಂದು 10 ವರ್ಷ ಪ್ರಯೋಗ ಮಾಡಿ ಆನಂತರ ಸ್ಟಿಕ್ ಟು ಸಮಥಿಂಗ್. ಸರ್, ಪ್ರಯೋಗಗಳು ಇವತ್ತು ಹಿಂದೆ ತಿರುಗಿ ನೋಡಿದಾಗ ಅಂಥ ಪ್ರಯೋಗಗಳೇ ನಮ್ಮನ್ನು ಇಲ್ಲಿವರೆಗೂ ತಳ್ಳಿದ್ದು ಅಂತ ಒಂದು ಅನಿಸುತ್ತೆ. ಆದರೆ ಅವತ್ತಿನ ದಿವಸ ಪಕ್ಕದಲ್ಲಿಂದ ನೋಡಿದಾಗ ಭಾಳ ದೊಡ್ಡದಾಗಿ ಕಾಣುತ್ತೆ, ದೂರದಿಂದ ನೋಡಿದಾಗ ಅದನ್ನು ಚಿಕ್ಕದಾಗ್ತಾ ಹೋಗುತ್ತೆ. ಸಮಸ್ಯೆಗಳಾಗಿರಲಿ, ಕೆಲವು ಸತಿ ಕ್ಲಾರಿಟಿ ಎಲ್ಲವೂ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ 25ರಿಂದ 35ರವರೆಗೂ, ನಾನು ಕೂಡ ರೇಡಿಯೋ ಜಾಕಿ ಆಗೋಕ್ಕೂ ಮುಂಚೆ ಆರ್ಕೆಸ್ಟ್ರಾದಲ್ಲಿ ಸಿಂಗರ್ ಆಗಿ 6ನೇ ವಯಸ್ಸಿಂದ ಹಾಡೋಕ್ಕೆ ಶುರು ಮಾಡಿದೆ. ಉದಯ TV-ನಲ್ಲಿ 250 ರೂಪಾಯಿಗೆ ನಿಮ್ಮಿಂದ ನಿಮಗಾಗಿ ಕಾರ್ಯಕ್ರಮ ಮಾಡಿದೆ. ಆಕ್ಸಿಡೆಂಟಾಗಿ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಇನ್ಶೂರೆನ್ಸ್ ಮಾಡ್ತಾಯಿದ್ದೆ. ಅಂದರೆ ಹೊಟ್ಟೆ ಪ್ರವೃತ್ತಿ ಬೇರೆ, ವೃತ್ತಿ ಬೇರೆ. ಈ ಥರದೆಲ್ಲ ಸೈಕಲ್ ಹೊಡೆದು RJಗೆ ನನ್ನನ್ನು ಕೈ ಹಿಡಿತು, ಕಚ್ಕೋತು. ಅದಾದಮೇಲೆ ಹಿಂದೆ ತಿರುಗಿ ನೋಡೋ ಹಂಗೆ ಮಾಡಲಿಲ್ಲ, ಅದು ಬೇರೆ ವಿಷಯ. ಪ್ರತಿ ಸತಿ ಸೋತಾಗ ಏನು ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಯಾಕೆಂದರೆ ನಿಂತ ಮೇಲೆ ನಾನು ಹಿಂಗೆ ನಿಂತ್ಬಿಟ್ಟೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನಿಲ್ಲೋ ಮುಂಚೆ ಬೀಳ್ತಾ ಇರ್ತೀವಲ್ಲ. ಬಟ್ ಯಾವುದು ಸೋಲು ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಫೈನಾನ್ಷಿಯಲಿ ಅಚೀವ್ ಆಗದೇ ಇರೋದು ಸೋಲು ಅಥವಾ ಪ್ರೊಫೆಷನಲ್ಲಿ ಬೆಳೆಯದೇ ಇರೋದು ಸೋಲು ಅಂತ ಗೊತ್ತಿಲ್ಲ ನನಗೆ. ಈಗ ಪ್ರೊಫೆಷನಲ್ಲಿ ಬೆಳೆಯಲ್ಲ ಅಂತ ಒಂದು ಹಂತದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ಮಾಡ್ತಿದ್ದ ಆ ಪ್ರೊಫೆಷನ್ ಅಕೌಂಟೆಂಟ್ ಆಗಿದ್ದೆ, ಅಕೌಂಟ್ಸ್ ಮ್ಯಾನೇಜರ್ ಆದೆ, ಫೈನಾನ್ಸ್ ಮ್ಯಾನೇಜರ್ ಆದೆ. ಆ ವೃತ್ತಿಯಲ್ಲಿ ಹೋದರೆ ಬೆಳೀತಿದ್ದೆ ನಾನು ಪ್ರೊಫೆಷನಲ್ಲಿ, ಬಟ್ ಫೈನಾನ್ಷಿಯಲ್ಲೂ ಬೆಳೀತಿದ್ದೆ. ಬಟ್ ನನ್ನ ಒಳಗಡೆ ಇನ್ನೊಬ್ಬ ಮನುಷ್ಯ ಇದ್ದಾನಲ್ಲ, ಅವನಿಗೆ ಸಂತೋಷ ಕೊಡೋಕ್ಕಾಗ್ತಿರ್ಲಿಲ್ಲ. ಒಬ್ಬ ರೈಟ್ರು ನನ್ನ ಒಳಗಡೆ ಇದ್ದ, ಅವನಿಗೆ ಅಂದರೆ ಅಲ್ಲೊಂದು ಕಾನ್ಫ್ಲಿಕ್ಟ್ ಇತ್ತು. ನಾನು ಮಾಡ್ತಿರುವ ಉದ್ಯೋಗಕ್ಕೂ ನಾನು ಬರವಣಿಗೆಗೂ ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಇತ್ತು. ನಮ್ಮ ಒಳಗಿರೋ ಮನುಷ್ಯನಿಗೂ ನಮಗೂ ಒಂದು ಘರ್ಷಣೆ ಶುರುವಾದಾಗ ಸಂತೋಷ ಇರಲ್ಲ. ನಾನು ಅಕೌಂಟೆಂಟ್ ಆಗಿರ್ತೀನಿ, ಅಲ್ಲಿ ಆ ಕೆಲಸಕ್ಕೆ ಬೇಕಾದ ಒಂದಷ್ಟು ಮನಿಪುಲೇಷನ್ಗಳನ್ನ ಮಾಡಬೇಕು, ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಬೇಕು, ಟ್ಯಾಕ್ಸು ಸೇವಿಂಗ್ ಇದೆಲ್ಲ ಮಾಡಬೇಕು. ಸೊ ಅದನ್ನು ಮಾಡಿಕೊಂಡು ರೈಟ್ರಾಗಿರೋದು ನನಗೆ ಆಗ್ತಿರಲಿಲ್ಲ. ಸೊ ರೈಟ್ರಾದಾಗ ನಾವು ಜಗತ್ತನ್ನು ನೋಡುವ ದೃಷ್ಟಿಕೋನ ಸ್ವಲ್ಪ ಭಿನ್ನವಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ನಾನು ಒಂದು ನೋವನ್ನು, ಯಾಕೆ ಈಗ ನಿಮಗೆ ನನ್ನ ಕಣ್ಣೆದುರು ಒಬ್ಬ ವ್ಯಕ್ತಿ ಕಾಣಿಸಿದರೆ ಅವನು ಸಂತೋಷವಾಗಿದ್ದಾನ, ನೋವಿನಲ್ಲಿದ್ದಾನ ಅಂತ ತಿಳ್ಕೊಳ್ಳೋ ಶಕ್ತಿ ಒಬ್ಬ ರೈಟ್ರಿಗೆ ಇರಬೇಕಾಗತ್ತೆ. ಅವನು ಸಂತೋಷವಾಗಿದ್ದಂತೆ ನಟಿಸ್ತಾ ಇರ್ಬೋದು, ಒಳಗಡೆ ಒಂದು ನೋವಿರ್ಬೋದು, ಅಥವಾ ನೋವಲ್ಲಿದ್ದಂತೆ ನಟಿಸ್ತಾ ಇರ್ಬೋದು, ಅದು ನಾಟಕ ಆಗಿರ್ಬೋದು. ಸೊ ಈ ರೀತಿ ಒಂದು ರೀತಿಯ ಹುಡುಕಾಟ ಇರುತ್ತೆ ಅಂತ. ಎಷ್ಟೋ ಸಲ ಬೇರೆಯವ್ರದ್ದಲ್ಲ, ನಮ್ಮದೇ ಗೊತ್ತಾಗಲ್ಲ. ನಾವು ನಿಜವಾಗ್ಲೂ ಸಂತೋಷವಾಗಿದ್ವು, ದುಃಖವಾಗಿದ್ವು ಅಂತ ನಾವು ಯಾವತ್ತೂ ಕೇಳ್ಕೊಂಡಿರಲ್ಲ. ವಿ ಜಸ್ಟ್ ರಿಯಾಕ್ಟ್ ಟು ದ ಮೂಮೆಂಟ್. ಒಂದು ಸಲ ಕಣ್ಣೀರು ಹಾಕ್ತೀವಿ, ಒಂದು ಸಲ ಸಂತೋಷವಾಗಿರ್ತೀವಿ, ಹಂಗೆ ಬದುಕ್ತಾ ಇರ್ತೀವಿ. ಬಟ್ ಡೀಪರ್ ಇನ್ಸೈಡ್ ದಿರ್ ಇಸ್ ಎ ಪೇಯ್ನ್ ಇನ್ ಎವ್ರಿಬಡಿ. ಅದು ಏನಾಗಿರುತ್ತೆ ಅಂತ ಹುಡುಕೋದಕ್ಕೆ ಒಬ್ಬ ರೈಟ್ರ್ ಬೇಕಾಗುತ್ತೆ. ನೀವು ಆನಾ ಕರೆನಿನ ಅಂತ ಒಂದು ಗ್ರೇಟ್ ವರ್ಕ್ ನೋಡಿದ್ರೆ ಅಲ್ಲಿ ಆಕೆಯ ನೋವು ಏನು ಅಂತ ಹೇಳಿದ್ರೆ ಅವನು 300 ಪುಟದಲ್ಲಿ ಬರೀತಾನೆ. ಅಥವಾ ಕಾನೂರು ಹೆಗ್ಗಡತಿಯಲ್ಲಿ ನೋಡಿದ್ರೆ ಅಲ್ಲಿ ನಾಯಕಿಯ ನೋವು ಏನು ಅಂತ ಹೇಳೋದನ್ನು ನಿಧಾನವಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ.
ಹೀಗೆ ಒಂದು ಕೃತಿ ಒಂದು ಬದುಕನ್ನು ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾ ಹೋಗ್ತಾ ನಮ್ಮನ್ನು ದರ್ಶನ ಮಾಡಿಸುತ್ತೆ ಅದರಲ್ಲಿ. ಸೊ ಈ ರೀತಿಯ ಒಂದು ಪ್ರಯತ್ನಗಳನ್ನು ನಮ್ಮ ಲೇಖಕರು ಮಾಡ್ತಾ ಬಂದ್ರಲ್ಲ ಭಾಳ ಹಿಂದಿನಿಂದ, ಅದು ನನಗೆ ಭಾಳ ಪ್ರೇರಣೆ ಆಯಿತು. ಸೊ ನಾನು ಕೂಡ ಅಂಥ ಹುಡುಕಾಟದಲ್ಲಿ ತೊಡಗಬೇಕು, ಇನ್ನೊಬ್ಬನ ಮನಸ್ಸನ್ನು ಅರಿಯಬೇಕು, ಇನ್ನೊಬ್ಬನ ವ್ಯಕ್ತಿತ್ವದೊಳಗೆ ಒಂದಾಗಬೇಕು, ಇನ್ನೊಬ್ಬನ ಅನುಭವದ ಬಲ್ಲಿ ಭಾಗಿಯಾಗಬೇಕು. ಈ ಥರದ ಸಂಗತಿಗಳು ನನಗೆ ಬಹಳ ಯಾವ ರೈಟರ್ಸ್ಗಳು ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿರೋದು? ಈಗ ಉದಾಹರಣೆಗೆ ಇತ್ತೀಚೆಗೆ ಬೀಚಿ ಅವರ ಒಂದಷ್ಟು ಸಾಹಿತ್ಯ ಕಣ್ಮುಂದೆ ಬರುತ್ತೆ ಸರ್. ಸತ್ಯವನ್ನು ಅರಿತವನು ಸತ್ತಂತೆ ಇರಬೇಕು ಅಂದರೆ ಒಂದೊಂದೇ ಲೈನ್ನಲ್ಲಿ ಅವ್ರು ಹೆಂಗೆ ಅವತ್ತಿನ ಆಲೋಚನೆಗಳು ಇವತ್ತಿಗೂ ಕಾಲಾತೀತವಾಗಿ ಉಳ್ಕೊಂಡಿದೆ. ಇದು ಇನ್ನೂ ನನಗಿಷ್ಟ ಸರ್. ಮಗುವಿಗೆ ಅಳು, ಹೆಣ್ಣಿಗೆ ನಗು, ಅವಿವೇಕಿಗೆ ಧೈರ್ಯ, ಅಪ್ರಾಮಾಣಿಕನಿಗೆ ರಾಜಕಾರಣ, ಅತ್ಯುತ್ತಮ ಆಯುಧಗಳು ಅಂತ ಹೆಂಗೆ ಅಂದರೆ ಬೀಚಿ ಆ ಕಾಲಕ್ಕೆ ಬೀಚಿಯ ಕಾಲದಲ್ಲಿ ಬೀಚಿ ಇದ್ದರು, ಆನಕೃಷ್ಣರಾಯರಿದ್ದರು. ಆ ಕಾಲದ ಸಾಹಿತ್ಯವನ್ನು ಒಂದು ರೀತಿಯಲ್ಲಿ ನವೋದಯ ಸಾಹಿತ್ಯ ಅಂತ ಕರಿತಾಯಿದ್ರು. ಇದು ಅವರು ಸ್ವಲ್ಪ ನವೋದಯ ಮತ್ತು ಪ್ರಗತಿಶೀಲ ಎರಡು ಸಮಾಜದಲ್ಲಿ ಆಗ್ತಿರುವ ಅನ್ಯಾಯವನ್ನು ತಮ್ಮ ದನಿ ಎತ್ತಿ ಮಾತಾಡೋದು, ತಮ್ಮ ಕೃತಿಗಳ ಮೂಲಕ ಕನ್ನಡಕ್ಕಾಗಿ ಹೋರಾಡೋದು. ಅನಾಕರ ಮತ್ತು ರಾಮಮೂರ್ತಿಯವರು ಇವರೆಲ್ಲ ಆ ಕಾಲಕ್ಕೆ. ಅದಾದಂಥ ತಾರಾಸುಬ್ಬರಾವ್ ಬಂದರು, ಐತಿಹಾಸಿಕ ಕಥೆಗಳನ್ನ ಕೊಟ್ಟವರು. ಹೀಗೆ ಆ ಜಗತ್ತು ಮುಗಿದ ನಂತರ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದು ಲಂಕೇಶರು. ನಾನು ಅದೇ PUC ಹೊತ್ತಲ್ಲಿ ನಾನು ಓದಲಿಕ್ಕೆ ಶುರು ಮಾಡಿದ್ದು ಲಂಕೇಶ್ ಪತ್ರಿಕೆ. ಸೊ ನಾನು ಯಾರಾದರೂ ಕೇಳಿದ್ರೆ ನೀವು ಯಾವ ಯೂನಿವರ್ಸಿಟಿ ಅಂದರೆ ಲಂಕೇಶ್ ಯೂನಿವರ್ಸಿಟಿ ಅಂತ ಹೇಳೋದು. ಯಾಕಂದರೆ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅಂದರೆ ಬದುಕಿನ ದೃಷ್ಟಿಕೋನದಲ್ಲಿರ್ಬೋದು, ಆಲೋಚನಾ ಕ್ರಮ ಇರ್ಬೋದು, ಯಾರನ್ನು ಓದಬೇಕು ಅಂತ ಹೇಳೋ ಇದನ್ನೆಲ್ಲ ಅವರೇ ಕಲಿಸ್ಕೊಟ್ಟಿದ್ದು. ಅವರ ಇನ್ಫ್ಲೂಯೆನ್ಸನ್ನು ನನ್ನ ವಯಸ್ಸಿನವ್ರು ಯಾರೂ ತಳ್ಳಿ ಹಾಕೋಕ್ಕಾಗಲ್ಲ.